ಎಸ್. ನಮಸ್ಕಾರ, ರವಿ ಪ್ರಸಾದ್. ನಾಳೆ ಕೊನೆಯ ದಿನ ಅರ್ಥೈಸ್ಕೊಂಡು ಹೋಗ್ಬೋದು. ಆದ್ರೆ ನಮಸ್ಕಾರ. ಇದು ನೀವು ಕೊಟ್ಟ ಉದಾಹರಣೆ ಹಂಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಈಗ ಜೀವ ಮತ್ತು ಪರಮಾತ್ಮನ ಒಂದು ಎಕ್ಸಾಂಪಲ್ ಬಗ್ಗೆ ಈಗ ಒಂದು ಬಲ್ಬ್ ಮತ್ತೆ ಒಂದು ಪವರ್ ಪ್ಲಾಂಟ್ ತರ ಯೋಚನೆ ಮಾಡ್ಬೋದಾ? ಎಲ್ಲಿಂದ ನಮ್ಗೆ ಕರೆಂಟ್ ಬರುತ್ತೋ ಅಲ್ಲಿ ಇಂಟೆನ್ಸಿಟಿ ತುಂಬಾ ದೊಡ್ಡದಿರುತ್ತೆ, ಇಲ್ಲಿ ಬರೀ ಒಂದು 60 ವ್ಯಾಟ್ಸ್ 25 ವ್ಯಾಟ್ಸ್ ಇರುತ್ತೆ. ಸೊ ಹಾಗಾಗಿ ಜೀವ ಮತ್ತು ಆಮೇಲೆ ಎಲ್ಲ ಅಪ್ಲಯನ್ಸಸ್ ಅಲ್ಲಿ ಎಲ್ಲ ಇರುತ್ತೆ. ಸೊ ಫೈನಲಿ ಎಲ್ಲರಲ್ಲಿ ಇರೋದು ಎಲೆಕ್ಟ್ರಿಸಿಟಿನೇ, ಬಟ್ ಏನೋ ಇಂಟೆನ್ಸಿಟಿ ಲೆವೆಲ್ಸ್ ಬೇರೆ ಇರುತ್ತೆ ಅಂತ. ಸೊ ಹೀಗಾಗಿ ನಾವು ಏನು ನೋಡ್ಕೊಬಹುದು ಅಂತ. ಸೊ ಇದು ಒಂದು ಕಾನ್ಸೆಪ್ಟ್. ನಾವು ಅವ್ರು ಹೇಳಿದ್ರೆ 1 ಕ್ಯಾಂಡಲ್ ಬಲ್ಬ್ 1 ವ್ಯಾಟ್ ಬಲ್ಬ್ ಇರುತ್ತೆ, 10 ವ್ಯಾಟ್ ಬರುತ್ತೆ, 20 ವ್ಯಾಟ್ ಇರುತ್ತೆ, 100 ವ್ಯಾಟ್ ಇರುತ್ತೆ. ಹಾಗೆ ಒಂದು ಟ್ರಾನ್ಸ್ಫಾರ್ಮರ್ ಅಥವಾ ದೊಡ್ಡ ಪವರ್ ಪ್ಲಾಂಟ್ ಇರುತ್ತೆ, ಅಲ್ಲಿ ಇರುತ್ತೆ. ಅದನ್ನ ಈಶ್ವರ ಅಂತ ಅನ್ಕೋಬಹುದು, ಇದನ್ನೆಲ್ಲ ಜೀವ ಅನ್ಕೋಬಹುದು. 1 ವ್ಯಾಟ್ ಬಲ್ಬ್ 10 ವ್ಯಾಟ್ ಬಲ್ಬ್ ವ್ಯತ್ಯಾಸ ಇರುತ್ತೆ. ಹಾಗೆ ನನಗೂ ನಿಮ್ಗೂ ವ್ಯತ್ಯಾಸ ಇರುತ್ತೆ. 10 ವ್ಯಾಟ್ ಬಲ್ಬ್ 100 ವ್ಯಾಟ್ ಬಲ್ಬ್ ವ್ಯತ್ಯಾಸ ಇರುತ್ತೆ. ಹಾಗೆ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು ತಿರುಗತ್ತೆ, ಒಂದು ಬೆಳಗತ್ತೆ, ಒಂದು ದೃಶ್ಯ ಮಾಧ್ಯಮ ಇರುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಎಲ್ಲ ಸರಿ, ಎಕ್ಸಾಕ್ಟ್ಲಿ ಕರೆಕ್ಟ್ ವಾಟ್ ಯು ಹ್ಯಾವ್ ಟೋಲ್ಡ್. ಬಿಂಬ ಪ್ರತಿಬಿಂಬ. ಆದ್ರೆ ಇಲ್ಲಿ ಅಗೇನ್ ಬೇರೆಯವರೆಲ್ಲ ಅರ್ಥ ಮಾಡ್ಕೋಬೇಕಾದ್ರು ನಾನ್ ನೋಡಿ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದೆ. ಯಾಕೆ ಅಂದ್ರೆ ಅವ್ರು ಏನ್ ಹೇಳಕ್ ಹೋಗ್ತಿದ್ರು ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಹಾಗಾದ್ರೆ ಅಲ್ಲಿ ಭಗವಂತ ಇದ್ದಾನೆ, ಪವರ್ ಪ್ಲಾಂಟ್, ಇಲ್ಲಿ ಬಲ್ಬ್ ಇದೆ, ಈ ಬಲ್ಬ್ ಬೇರೆ ಅದು ಬೇರೆ, ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ? ಎಲೆಕ್ಟ್ರಿಸಿಟಿ ಅಷ್ಟನ್ನೇ ಹೇಳಕ್ ಹೊರಟಿದ್ದಾರೆ. ಆ ಶುದ್ಧ ಚೈತನ್ಯದನ್ನ ಮಾಡಕ್ ಹೋಗ್ತಾರೆ. ಆ ರೀತಿಯಲ್ಲಿ ತಗೊಂಡಾಗ ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಆ ಎಕ್ಸಾಂಪಲ್ ಅಲ್ಲಿ ಎಷ್ಟು ತಗೋಬೇಕು ಅಷ್ಟು ತಗೊಂಡ್ರೆ ಕರೆಕ್ಟ್ ಎಕ್ಸಾಂಪಲ್. ವೆರಿ ಗುಡ್ ಸರ್. ಇದರಲ್ಲಿ ಒಂದು ಕ್ವಶನ್, ಈಗ ಮಹಾಭಾರತದಲ್ಲಿ ಈ ಬರ್ಬರಿಕಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಘಟೋತ್ಕಚನ ಮಗ. ಅವನು ತಲೆ ಕತ್ತರಿಸಿ ಅವ್ರಿಗೆ ದೂರದಲ್ಲಿ ಇಟ್ಟಿರ್ತಾರೆ. ಅವ್ರು ಮಹಾಭಾರತ ಯುದ್ಧವನ್ನು ಮಾತ್ರ ನೋಡ್ತಾ ಇರ್ತಾರೆ. ಅವರು ಕೊನೆಗೆ ಯುದ್ಧ ಮುಗಿದ್ಮೇಲೆ ಅವ್ರು ಹೇಳ್ತಾರೆ, ನಾನು ಎಲ್ಲ ಕಡೆನೂ ನಾನು ಕೃಷ್ಣನ್ನೇ ಸಾಯ್ತಾ ಇರೋದು ನೋಡದೆ, ಕೃಷ್ಣನೇ ಸಾಯಿಸ್ತಾ ಇರೋದೇ ನೋಡದೆ ಅಂತ, ಎಲ್ಲ ಕಡೆನೂ ಕೃಷ್ಣನೇ ಆಗಿತ್ತು ಅಂತ. ಸೊ ಇದು ಒಂದು ಅದು ಯಾಕೆ ಅದು ಹೀಗಾಗಿ ಏನೋ ಎಲ್ಲರಲ್ಲೂ ಒಂದೇ ಇರುತ್ತೆ ಅಂತ. ಬಟ್ ಆದ್ರೂನು ಯಾಕೆ ಇಬ್ರು ಒಂದು ಜಗಳ ಆಡ್ತಾರೆ? ಈಗ ಅಂದ್ರೆ ಯುದ್ಧ ಯಾಕೆ ನಡೆಯುತ್ತೆ? ಎಲ್ಲರಲ್ಲೂ ಒಳ್ಳೇದೇ ಇರುತ್ತೆ, ನಮ್ಮಲ್ಲಿ ಎಲ್ಲವನ್ನೂ ನೋಡಿರ್ತೀವಿ. ಎಲ್ಲರಿಗೂ ಗೊತ್ತಿರೋದು ಇರ್ಬೋದು, ಮೇ ಬಿ ರಿಯಲೈಸ್ ಆಗದೇ ಇರ್ಬೋದು. ಆದ್ರೆ ಅದು ಎಲ್ಲರ ಯಾಕೆ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ ಅಂತ. 1 ಸೆಕೆಂಡ್, ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಬರ್ಬರೀಕನ ಕಥೆ, ಮಹಾಭಾರತದ ಕಥೆ. ಮಹಾಭಾರತ ಕಥೆಯನ್ನ ವಿಸ್ತರಿಸೋದು ನನಗೆ ಯಾವುದೇ ರೀತಿಯ ಉದ್ದೇಶ ಅಲ್ಲ, ಯಾಕಂದ್ರೆ ಅದಕ್ಕೆ ಬೇರೆ ಸೆಷನ್ ತಗೋಬೇಕು. ಆದ್ರೆ ಇಲ್ಲಿ ಬಂದಿರೋ ಪ್ರಶ್ನೆಯನ್ನ ಉತ್ತರಿಸ್ತೀವಿ. ಬಂದಿರೋ ಪ್ರಶ್ನೆಯಲ್ಲಿ ಏನಂದ್ರೆ ಎಲ್ಲ ಅವ್ನು ನೋಡಿದಂತಹದ್ದು ಕೃಷ್ಣನಲ್ಲಿ ನೋಡ್ದೆ, ಕೃಷ್ಣನೇ ಸಾಯ್ತಾ ಇದ್ದಾನೆ, ಕೃಷ್ಣನೇ ಸಾಯಿಸ್ತಾ ಇದ್ದಾನೆ ಅಂತ ಹೇಳ್ದ. ಪರ್ಫೆಕ್ಟ್, ಎಕ್ಸಾಕ್ಟ್ಲಿ. ಯಾಕೆ? ಕೃಷ್ಣನೇ ಹೇಳ್ಕೊಂಡಿದ್ದಾನೆ ಭಗವದ್ಗೀತೆಯಲ್ಲಿ, ವಿಶ್ವರೂಪ ದರ್ಶನ ಯೋಗದಲ್ಲಿ, ನೀನ್ ಯಾರಪ್ಪ ಈ ರೀತಿ ಇದೆಯಾ ಅಂತ ಅರ್ಜುನ ಕೇಳಿದಾಗ, ಕಾಲೋಸ್ಮಿ ಲೋಕಕ್ಷಯ ಪ್ರವೃತ್ತ ಅಂತ ಹೇಳ್ತಾರೆ. ಕಾಲ ಸ್ವರೂಪದಲ್ಲಿ ಎಲ್ಲ ಹಲೋ ಹಲೋ ಪ್ರಮೋದ್ ಸರ್, ನಿಮ್ದು ಪ್ರಮೋದ್ ಸರ್, ನಿಮ್ ನೆಟ್ವರ್ಕ್ ಫುಲ್ ಹೋಗಿದೆ. ಒಂದ್ಸರಿ ಹೇಳಿ ಸರ್. ಪ್ರದೀಪ್ ಸರ್, ಅದೇ ನಿಮ್ ನೆಟ್ವರ್ಕ್ ಫುಲ್ ಹೋಗಿದೆ. ಈಗೇನೋ ಫುಲ್ ಸ್ಟ್ರಕ್ ಆಗಿತ್ತು, ಈಗ ಹೇಳಿ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಇಲ್ಲಿ ವಿಚಾರ ಏನಂದ್ರೆ, ಅಲ್ಲಿ ಬರ್ಬರಿಕಾ ಇದೆಲ್ಲ ಕಥೆಗಿಂತ ಮುಖ್ಯವಾಗಿ ಎಲ್ಲರನ್ನ ಸಾಯಿಸ್ತಾ ಇರೋದು, ಎಲ್ಲರನ್ನ ಸಾಯ್ತಾ ಇರುವಂತಹದ್ದು ಎರಡೂ ಕೂಡ ನಾನೇ ಅಂತ ಕೃಷ್ಣ ಹೇಳಿದ್ರೆ, ಸಾಯಿಸ್ತಾ ಇರೋ ನಾನೇ ಅಂತಾನೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ. ವಿಶ್ವರೂಪ ದರ್ಶನದಲ್ಲಿ ಕಾಲೋಸ್ಮಿನ್ ಲೋಕಕ್ಷಯ ಪ್ರವೃದ್ಧ ಅಂತ. ಅಂದ್ರೆ ಇಲ್ಲಿ ಕಾಲ ಸ್ವರೂಪನಾಗಿ ಎಲ್ಲರನ್ನ ಹೊಡಿತಾ ಇರೋ ನಾನೇ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನಿ, ನೀನ್ ಸುಮ್ಮನೆ ಒಂದು ಟೂಲ್ ಆಗಿರುವಂತ. ಹಾಗಾಗಿ ಸಾಯಿಸ್ತಾ ಇರೋದು ಅವನೇ. ಸಾಯ್ತಾ ಇರೋದು ಹಾಗೆ ಯಾರು? ಅವನೇ. ಯಾಕೆ? ಅವನೇ ಹೇಳ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಎಲ್ಲರಲ್ಲೂ ನಾನೇ. ಅದನ್ನ ನೆಕ್ಸ್ಟ್ ಹೇಳ್ತಾನೆ, ಆ ಸರ್ವಭೂತಸ್ಥಮಾತ್ಮಾನವಲ್ಲ, ಸರ್ವ ಭೂತಗಳಲ್ಲೂ ನನ್ನನ್ನು ಯಾರು ನೋಡ್ತಾರೋ, ನನ್ನಲ್ಲಿ ಎಲ್ಲ ಸರ್ವಭೂತಗಳು ನೋಡ್ತಾರೋ ಅವರೇ ನಿಜವಾದ ಯೋಗಿಗಳು ಅಂತ. ಸೊ ಹಾಗಾಗಿ ಎರಡೂ ಕೂಡ ಮಾಡ್ತಾ ಇರೋದು ಅವರೇ. ಇಲ್ಲಿ ಈ ವಿಚಾರವನ್ನ ತಿಳಿದಲೇ ಇರುವಾಗ ಜೀವ, ವಿಚಾರವನ್ನ ತಿಳಿದ್ರೆ ಬ್ರಹ್ಮ. ಇಷ್ಟೇ. ಹೇಗೆ ನನ್ನ ಹತ್ರ ಮೊಬೈಲ್ ಇದ್ದಿದ್ದು ಇಲ್ಲ ಅಂತ ಇದ್ರೂ ಕೂಡ ಇಲ್ಲ ಅಂತ ಅಂದ್ಕೊಂಡಿದ್ರಿಂದ ನನಗೆ ಸಮಸ್ಯೆ ಆಯ್ತು, ಎಲ್ಲ ರೀತಿಯ ಸಮಸ್ಯೆ ಆಯ್ತು. ತಿಳ್ಕೊಂಡ ತಕ್ಷಣ ಸಮಸ್ಯೆ ಹೋಯ್ತು. ಹಾಗೆ ಇಲ್ಲಿ ಜೀವನಿಗೆ ಕರ್ಮದಿಂದ ಜೀವನಾಗಿ ಹುಟ್ಟು ಬಂದಿದ್ದಾನೆ. ಈ ಜೀವ ತನ್ನನ್ನ ಜೀವ ಅಂತ ನೆನ್ಕೊಂಡ್ರೆ ಸಮಸ್ಯೆ. ಯಾಕಂದ್ರೆ ಒಬ್ರು ಇನ್ನೊಬ್ರು ಮತ್ತೊಬ್ರು ಕಡಿಮೆ ಜಾಸ್ತಿ ಮೇಲು ಕೀಳು ಎಲ್ಲಾ ತರದ್ದು ಬರುತ್ತೆ. ಯಾವಾಗ ತಿಳ್ಕೊತಾನೋ ಗೊತ್ತಾಗತ್ತೆ ಸರ್ವಭೂತಸ್ಥ ಮಾತ್ಮ, ಎಲ್ಲವೂ ಒಂದೇ ಅಂತ. ಸೊ ಹಾಗಾಗಿ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಆ ತಿಳ್ಕೊಳ್ಳೋದೇ ಮೋಕ್ಷ. ಧನ್ಯವಾದ.
ಸಾರಿ, ಇದೇ ಲಾಸ್ಟ್ ಮತ್ತೆ ಟೈಮ್ ತಗೊಳಲ್ಲ. ಅಲ್ಲ, ಈಗ ಇನ್ನೊಬ್ಬರಿಗೆ ಶಂಕರಾಚಾರ್ಯರು ಬೇರೆಯವ್ರಿಗೆ ಕೇಳಿ ಸರ್. ಶಂಕರಾಚಾರ್ಯರು ಇವರು ಈವನ್ ಚಾಂಡಾಳನನ್ನು ಈಶ್ವರನನ್ನು ನೋಡಿದ್ರು ಅಂತ. ಹಾಗೆ ಈವನ್ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಒಬ್ಬ ನಾಯಿಯನ್ನು ತಿನ್ನುವ ಪಂಡಿತ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅದನ್ನೇ ಶಂಕರಾಚಾರ್ಯರು ಕೂಡ ಅವ್ರ ಜೀವನದಲ್ಲಿ ಮನೀಷಾ ಪಂಚಕ ಅನ್ನುವಂತ ಬರುವಂತಹ ವಿಚಾರದಲ್ಲಿ ಮುಂದೆ ಯಾವಾಗಲೂ ಸಮಯ ಸಿಕ್ಕಿ ನಿಮ್ಗೆ ಅದನ್ನ ಕೇಳಿಸ್ಕೊಳ್ಳುವಂತ ಮನಸ್ಸಿದ್ರೆ ಮನೀಷಾ ಪಂಚಕ ಅಂತ. ಅದರಲ್ಲಿ ಹೇಗೆ ಅಂದ್ರೆ ಚಂಡಾಲನಾಗಲಿ ಈಶ್ವರನಾಗಲಿ ಗುರುವೇ ಆಗಲಿ ಈ ತತ್ವವನ್ನ ನಾವ್ ಇವತ್ತು ಯಾವ ತತ್ವವನ್ನ ಹೇಳಿದ್ವೋ ಈ ತತ್ವವನ್ನ ಹೇಳ್ಕೊಟ್ರೆ ಅವರೇ ದೊಡ್ಡವರು ಅಂತ ನಮಸ್ಕಾರ ಮಾಡೋದು. ಕರೆಕ್ಟ್. ಧನ್ಯವಾದ. ಥ್ಯಾಂಕ್ಸ್. ಧನ್ಯವಾದ. ಪ್ರಮೋದ್ ಸರ್, ಹಾ, ಅದು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಬಂದಿದೆ. 2 ರಿಲೇಟೆಡ್ ಪ್ರಶ್ನೆಗಳಿದೆ, ಕೇಳ್ತಾ ಇದೀನಿ. ಶೋಭಾ ಮತ್ತೆ ಮಹೇಶ್ ಅಂತ. ಶೋಭಾ ಅವ್ರು ಕೇಳ್ತಾ ಇದಾರೆ, ಟು ಬಿ ಎನ್ಲೈಟೆಂಡ್ ಶುಡ್ ಬಿ ಗೋ ಫಾರ್ ಓನ್ಲಿ ಲಿವಿಂಗ್ ಗುರು. ಅಂದ್ರೆ ನಾವು ಮುಕ್ತಿನ ಪಡ್ಬೇಕಾದ್ರೆ ಬದುಕಿರೋ ಗುರು ಹತ್ರನೇ ಹೋಗ್ಬೇಕಂತ. ಹಾಗೆ ಮಹೇಶ್ ಅವ್ರು ಕೇಳ್ತಾ ಇದಾರೆ, ಏಕಲವ್ಯ ಗುರು ಇಲ್ದಲೇನೆ ಕೂಡ ಅವನು ವಿದ್ಯೆಯನ್ನು ಪಡ್ಕೊಂಡ, ಹಾಗೆ ನಾವು ಕೂಡ ಬರೀ ಬುಕ್ ಗಳನ್ನು ಉಪಯೋಗಿಸ್ಕೊಂಡು ವೇದಾಂತ ಜ್ಞಾನವನ್ನು ಪಡ್ಕೋಬಹುದಾ ಅಂತ. ವೆರಿ ಗುಡ್ ಕ್ವಶನ್ಸ್. ಬೋತ್ ಆರ್ ವೆರಿ ಗುಡ್ ಕ್ವಶನ್ಸ್. ಮೊದಲನೇದು ಏಕಲವ್ಯ ಅಂದ್ರೆ ಎರಡನೇದು ಮೊದಲನೇ ತಗೊಳ್ತಾ ಇದ್ದೀನಿ. ಏಕಲವ್ಯ ಗುರುವಿಲ್ಲದೆ ವಿದ್ಯೆಯನ್ನ ಪಡ್ಕೊಂಡ. ಖಂಡಿತ ಪಡ್ಕೊಂಡ. ದ್ರೋಣಾಚಾರ್ಯರನ್ನ ಒಂದು ಮಾನಸಿಕ ಗುರುವಾಗಿ ಸ್ವೀಕರಿಸಿ ಪಡ್ಕೊಂಡ. ಹಾಗಾದ್ರೆ ಇಲ್ಲಿ ಯಾಕೆ ಪಡ್ಕೊಳಕ್ಕಾಗಲ್ಲ? ನಾವ್ ಯಾಕೆ ವೇದಾಂತ ಜ್ಞಾನವನ್ನು ಪಡ್ಕೊಳಕ್ಕಾಗಲ್ಲ? ಯಾಕೆ ಅಂತಂದ್ರೆ ಅದು ಆಬ್ಜೆಕ್ಟಿವ್ ನಾಲೆಡ್ಜ್. ಉಪನಿಷತ್ತಿನ ವಿಚಾರಗಳ ಅಪರಾವಿದ್ಯ ಅಂದ್ರೆ ನೀವು ಹೊರಗಿನ ವಿದ್ಯೆ ಅದನ್ನ ಕಲಿಬಹುದು. ಟ್ರಯಲ್ ಅಂಡ್ ಎರರ್ ಮಾಡ್ಲಿಕ್ಕಿದೆ. ನೀವು ಹೊಡೆಯಕ್ಕೆ ಈ ಧನುರ್ವಿದ್ಯೆಯನ್ನ ಹೊಡಿತಾ ಇದ್ದಾಗ ನೀವು ಅಪ್ಪಿ ತಪ್ಪಿ ರಾಂಗ್ ಹೋದ್ರೆ ನಿಮಗ್ ಗೊತ್ತು, ನಾನು ಹೊಡಿಬೇಕು ಅಂತ ಇದ್ದಿದ್ದು ಏಮ್ ಅಲ್ಲಿ, ಈ ಕಡೆ ಹೋಯ್ತು, ಮತ್ತೆ ಹಾಕ್ತೀರಾ, ಮತ್ತೆ ಹೊಡೆಯಲು ಟ್ರೈ ಮಾಡ್ತೀರಾ, ಬೆಳಿಬಹುದು. ಆದ್ರೆ ಇಲ್ಲಿ ಉಪನಿಷತ್ತುಗಳು ಹೇಳ್ತಾ ಇರೋದು ಸಬ್ಜೆಕ್ಟಿವ್ ನಾಲೆಡ್ಜ್. ನಿನ್ನ ಸ್ವರೂಪ ಏನು ಅಂತ ನಾನು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಸುಮ್ಮನೆ ಈಗ ನಾನ್ ಯಾರು ಅಂತ ಕಂಡು ಹಿಡ್ಕೋತೀನಿ. ನಾನು ಯಾರು ಪ್ರಮೋದಷ್ಟೇ. ನನಗೆ ಉಪನಿಷತ್ತಿನ ವಿಚಾರವೇ ಗೊತ್ತಿಲ್ಲ ಅಂದಾಗ, ಗುರುವಿನಿಂದ ತಿಳಿದೇ ಇಲ್ಲ ನಾನು ಯಾರು ಅಂತಂದಾಗ, ನಾನು ಬ್ರಹ್ಮ ಸ್ವರೂಪ ಅಂತ ಗೊತ್ತಿಲ್ಲ ಇದ್ದಾಗ, ನಾನು ಸಚ್ಚಿದಾನಂದ ಅಂತ ಗೊತ್ತಿಲ್ಲ, ನಾನು ಈಶ್ವರನ ಐಕ್ಯ ಇಲ್ಲ ಅಂತ ಗೊತ್ತಾಗ ನಾನು ಏನು ಅಂತ ತಿಳ್ಕೊತೀನಿ. ನನಗೆ ಗೊತ್ತಿರೋ ಅಷ್ಟು ಮಾತ್ರ. ಹೊಸ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಟ್ರಯಲ್ ಅಂಡ್ ಎರರ್ ಅಲ್ಲಿ ಒಂದಷ್ಟು ಬರಬಹುದು. ಅದು ಭೌತಿಕ ವಿಜ್ಞಾನದಲ್ಲಿ ನಡಿಬಹುದು. ಅಲ್ಲೂ ಕೂಡ ನೀವೇ ಹೇಳೋ ತರದಲ್ಲಿ ಇಷ್ಟವರೆಗೂ ಎಷ್ಟು ಜನಕ್ಕೆ ಬಂದಿದೆ? ಏಕಲವ್ಯ ಅಂತ ಬಂತು, ಇನ್ನೊಬ್ಬಂಗ್ ಅಂತ ಬಂತು. ಆದ್ರೆ ನಾವು ಇಷ್ಟು ಕೋಟ್ಯಾಂತರ ಜನರು ನೋಡಿದೀವಿ. ಎಷ್ಟು ಜನರಿಗೆ ಬಂತು? ಬಂದಿಲ್ಲ. ಹಾಗಾಗಿ ಭೌತಿಕ ವಿಜ್ಞಾನ ಅಥವಾ ಭೌತಿಕ ಜ್ಞಾನಕ್ಕೂ ಕೂಡ, ಈವನ್ ಫಾರ್ ಮೆಟೀರಿಯಲ್ ಸೈನ್ಸ್ ಆರ್ ಮೆಟೀರಿಯಲ್ ಸಬ್ಜೆಕ್ಟ್ಸ್, ಯು ನೀಡ್ ಅ ಗುರು, ಯು ನೀಡ್ ಅ ಟೀಚರ್, ಯು ನೀಡ್ ಅ ಕೋಚ್, ಯು ನೀಡ್ ಅ ಗೈಡ್, ಯು ನೀಡ್ ಅ ಮೆಂಟರ್. ಹಾಗೆ ಭೌತಿಕ ಪ್ರಪಂಚದ ಜ್ಞಾನಕ್ಕೆ ಬೇಕು ಅಂದಾಗ, ಇನ್ನು ಆಧ್ಯಾತ್ಮಿಕ ವಿಚಾರಕ್ಕೆ, ಅತೀ ಸೂಕ್ಷ್ಮ ವಿಚಾರಕ್ಕೆ, ಇಲ್ಲಿ ಹೇಳಿದರೂ ಒಪ್ಪದಂತ ಇರುವಂತಹ ವಿಚಾರಗಳು, ಕನ್ಫ್ಯೂಷನ್ ಬರುವಂತಹ ವಿಚಾರಗಳು ನಾವೇ ಮಾಡ್ತೀವಿ ಅನ್ನೋದು ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಐ ವುಡ್ ಸೇ. ಆದ್ರೆ ಏನೋ ಹೇಳ್ಬೇಕು ಎಕ್ಸೆಪ್ಷನ್ ಅಂತ, ಬಟ್ ಆಲ್ಮೋಸ್ಟ್ ಇಂಪಾಸಿಬಲ್. ಇದು ಒಂದನೇದು. ಎರಡನೇದು ಪ್ರದೀಪ್ ಸರ್ ಏನ್ ಬಂತು? ಇನ್ನೊಂದು ಎರಡನೇದ್ರಲ್ಲಿ ಕೇಳಿದ್ದು ಬುಕ್ ಗಳನ್ನ ಯಾಕೆ ಉಪಯೋಗಿಸಬಾರ್ದು ಅಂತ. ಪುಸ್ತಕಗಳು ಪುಸ್ತಕದ ಮೂಲಕ ದಯವಿಟ್ಟು ಈ ತಪ್ಪರ್ಥ ಮಾಡ್ಕೋಬೇಡಿ. ಈಗ ನಾನು ಓದ್ತಾ ಕೂಡ ಪುಸ್ತಕನೇ. ಪುಸ್ತಕಗಳ ಉಪಯೋಗ ತುಂಬಾ ಇದೆ. ಪುಸ್ತಕಗಳನ್ನ ಉಪಯೋಗಿಸಿ, ಗ್ರಂಥಗಳನ್ನ ಓದಿ. ಆದರೆ ದಟ್ ಕೆ ನಾಟ್ ರೀಪ್ಲೇಸ್ ಗುರುಸ್ ಟೀಚಿಂಗ್. ದಟ್ ಶುಡ್ ಬಿ ಎ ಸಪೋರ್ಟಿಂಗ್ ಏಡ್ ಫಾರ್ ಗುರುಸ್ ಟೀಚಿಂಗ್. ಗುರು ಹೇಳ್ಕೊಡೋದನ್ನ ಅರ್ಥೈಸ್ಕೊಳ್ಳಿಕ್ಕೆ ನಾನು ಏನೋ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿರ್ತೀನಿ. ಆ ನೋಟ್ಸ್ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ ಇನ್ನೊಬ್ರು ಯಾರೊಬ್ರು ನೋಟ್ಸ್ ಮಾಡಿರೋದನ್ನ ಗ್ರಂಥ ಅಂತ ಕರೆಯೋದು. ಅವ್ರ ಗ್ರಂಥವನ್ನ ನೋಡಿ, ಇಲ್ಲಿ ಇದನ್ನ ಹೇಳಿದಾರೆ, ನಾನು ಹಿಂಗ್ ಬರ್ಕೊಂಡಿದ್ದೀನಿ, ಗುರು ಹೀಗೆ ಹೇಳಿದ್ರು, ಹಾಗಾದ್ರೆ ಏನು, ಇದನ್ನ ವಿಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರಂಥ ಓದ್ಬೇಕು. ದಯವಿಟ್ಟು ಆ ತಪ್ಪ ಕನ್ಕ್ಲೂಷನ್ ಬರಬೇಡಿ. ಗ್ರಂಥಗಳನ್ನ ಓದ್ಬೇಕು, ಇಂಟರ್ಪ್ರಿಟೇಷನ್ಸ್ ಗಳನ್ನ ಓದ್ಬೇಕು. ಅದನ್ನ ಓದಿದ ಮೇಲೆ ಅಲ್ಲಿ ಒಂಚೂರು ಮಂಥನ ಆಗ್ಬೇಕು. ಆ ಮಂಥನ ಟೀಚರ್ ಹೇಳ್ಕೊಟ್ಟಂತ ವಿಚಾರ, ಇಲ್ಲಿ ಬರ್ತಾ ಇರುವಂತ ವಿಚಾರ ಎಷ್ಟು ಸಾಮ್ಯತೆ ಇದೆ, ಎಷ್ಟು ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಈ ವ್ಯತ್ಯಾಸ ಕಾಣ್ತಾ ಇರೋದು ವಿಚಾರದಲ್ಲೋ ಅಥವಾ ಇಂಟರ್ಪ್ರಿಟೇಷನ್ ಅಲ್ಲೋ. ಇದನ್ನ ಸರಿ ಹೊಂದ್ಕೊಳ್ಳೋದು ಹೆಂಗೆ ನಾನು ನೋಡ್ಬೇಕು. ಗೊತ್ತಾಗ್ಲಿಲ್ಲ ಮತ್ತೆ ಗುರು ಹತ್ರ ಹೋಗ್ಬೇಕು. ನೋಡಿ, ಈ ಪುಸ್ತಕದಲ್ಲಿ ಈ ತರ ಬರ್ದಿದೆ, ಇದಕ್ಕೆ ನೀವೇನ್ ಹೇಳ್ತೀರಾ? ನಂಗೆ ಯಾಕೋ ಇದು ಸ್ವಲ್ಪ ಸರಿ ಅನಿಸ್ತಿಲ್ಲ, ಏನಂತೀರಾ ಹೇಳಿ, ಪ್ರಶ್ನೆ ಮಾಡ್ಬೇಕು. ಸೊ ಗ್ರಂಥವನ್ನ ತಗೋಬೇಕು, ಗ್ರಂಥವನ್ನ ಓದಬೇಕು, ಬಟ್ ಆಸ್ ಅ ಸಪೋರ್ಟಿಂಗ್ ಏಡ್, ಸಹಾಯಕವಾಗಿ ತಗೋಬೇಕು. ಪ್ರದೀಪ್ ಸರ್ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ಅವ್ರು, ಇನ್ನೊಬ್ರು ಯಾರು? ಇನ್ನೊಂದು ಪ್ರಶ್ನೆ, ನಾವು ಈ ಮುಕ್ತಿಯನ್ನ ಪಡ್ಬೇಕಾದ್ರೆ ಲಿವಿಂಗ್ ಗುರು ಹತ್ರ ಮಾತ್ರ ಹೋಗ್ಬೇಕಂತ. ಲಿವಿಂಗ್ ಗುರು ಅಥವಾ ಎನ್ಲೈಟನ್ ಗುರು ಹೋಗ್ಬೇಕಂತ. ನೀವು ಯಾವುದೇ ಆಗ್ಲಿ ಟೀಚರ್ ಅಂತ ಹೋಗ್ಬೇಕಾದ್ರೆ ಲಿವಿಂಗ್ ಇದ್ರೆ ಒಳ್ಳೆ. ಈಗ ಹಲವಾರು ಜನ ಯಾರು ಹೇಳ್ತಾರೆ, ನಾವು ಅವ್ರನ್ನ ಮಾನಸಿಕ ಗುರುವಾಗಿ ಸ್ವೀಕರಿಸದ್ವಿ, ನಮ್ಗೆ ಆಯ್ತು, ಮನಸ್ಸಿನಲ್ಲೇ ಗುರುವಾಗಿ ಬಂದ್ರು ಅಂತ. ಅವರ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಬಟ್ ಹೇಗೆ
ಒಬ್ಬೊಬ್ಬರಿಗೂ ಕೂಡ ಯಾವುದೇ ಒಂದು ಭೌತಿಕ ವಿಜ್ಞಾನ ಅಥವಾ ಭೌತಿಕ ಜ್ಞಾನವನ್ನು ಪಡೆಯೋದಕ್ಕೆ ಒಬ್ಬ ಶಿಕ್ಷಕ ಬೇಕು, ಗುರು ಬೇಕು ಅಂತ ಹೇಳ್ತೀವೋ ಆ ರೀತಿ ಹೋಗ್ಬೇಕು. ಯಾಕೆ ಬೇಕು ಲಿವಿಂಗ್ ಗುರು ಅಂತ ಅಂದಾಗ, ಒಂದು ಸರಿ ಒಂದು ವಿಚಾರ ಬರೋದಷ್ಟೇ ಅಲ್ಲ. ನನಗೀಗ ಫಾರ್ ಎಕ್ಸಾಂಪಲ್ ತತ್ವಮಸಿ ಹೇಳಿದೆ ನಾನು, ನಿಮಗೆ ಇವಾಗ ಯೋಚನೆ, ಇವಾಗ ಕ್ಲಾಸ್ ಮುಗಿಸ್ಕೊಂಡು ಇನ್ನು ಹೋಗಿ 10 ನಿಮಿಷ ಮುಂಚೆ ಇದು ಹೆಂಗೆ ಅಂದ್ರೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ. ಐ ಶುಡ್ ಬಿ ಅಪ್ರೋಚಬಲ್ ಟು ಯು. ನಾನು ಸಿಕ್ಕಬೇಕು, ಇಲ್ಲ ಅಂದ್ರೆ ನಿಮ್ಗೆ ತಲೆ ಕೆಟ್ಟು ಹೋಗುತ್ತೆ. ಯು ವಿಲ್ ನಾಟ್ ಜಸ್ಟ್ ನಾಟ್ ಅಂಡರ್ಸ್ಟ್ಯಾಂಡ್, ಯು ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್. ನಾಳೆಯಿಂದ ಏನ್ ಮಾಡ್ತೀರಾ, ದೇವ್ರ ಪೂಜೆ ಮಾಡಲ್ಲ, ಯಾಕೆ ನಾನೇ ಬ್ರಹ್ಮ ಅಂತೆ, ನಾನೇ ದೇವ್ರಂತೆ ಅಂತ ಅನ್ಕೊಂಡು ನಾನೇ ಈಶ್ವರ ಅಂತ ಸುಮ್ನೆ ಅರ್ಥ ಮಾಡ್ಕೊಂಡ್ರೆ ರಾಕ್ಷಸರಾಗ್ತೀವಿ. ಹಿರಣ್ಯಕಶಿಪು ಪಿಕ್ಚರ್ ನೀವು ಭಕ್ತ ಪ್ರಹ್ಲಾದ ನೋಡಿದ್ರೆ, ನಾನೇ ಈಶ್ವರ, ನಾನೇ ಸರ್ವೇಶ್ವರ, ನಾನೇ ಜಗದೀಶ್ವರ, ನಮ್ಮನೆ ಪೂಜೆ ಮಾಡು. ಇದು ತಪ್ಪರ್ಥ. ಯಾಕಂದ್ರೆ ನಾನು ಅಂತ ಅಂದಾಗ ಅವನು ಇದನ್ನ ಹೇಳ್ತಾ ಇದ್ದ. ಅವನು ದೇಹವನ್ನ ಇಟ್ಟು ಮೂರ್ತಿ ಪೂಜೆ ಮಾಡಿಸಿ ನಾನೇ ಈಶ್ವರ, ಸರ್ವೇಶ್ವರ, ಜಗದೀಶ್ವರ ಅಂತ ಈ ಅರ್ಥದಲ್ಲಿ ಹೋದ್ರೆ ನಾವು ರಾಕ್ಷಸರಾಗ್ತೀವಿ. ಇದನ್ನ ತಪ್ಪರ್ಥ ಆಗತ್ತೆ. ಅದನ್ನ ಬಿಟ್ಟು ಗುರು ಬಂದಾಗ ನಿನಗೆ ಇದಲ್ಲಪ್ಪ, ನಿನ್ನ ಶುದ್ಧ ಚೈತನ್ಯ ಯಾವುದು ಗುರ್ತಿಡಿ, ಹೆಂಗ್ ಗುರ್ತಿಡಿಬೇಕು, ಆ ಒಂದು ಪಂಚಕೋಶಗಳನ್ನ ಮಾಡು, ಅವಸ್ಥಾ ತ್ರಯಗಳನ್ನು ನೋಡು. ಈ ರೀತಿ ಒಂದೊಂದಾಗಿ ಬಿಡಿಸ್ತಾ ತಗೊಂಡು ಹೋಗೋದಕ್ಕೆ ಲಿವಿಂಗ್ ಗುರು ಇದ್ರೇನೆ ಒಂದು ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ. ನಿಮ್ಮ ಪ್ರಶ್ನೆಗಳಿಗೆ ನಿಮ್ಗೆ ಟೀಚ್ ಮಾಡೋದಕ್ಕೆ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಸಿನ ಲೆವೆಲ್ ಬೇರೆ ಬೇರೆ ಇರುತ್ತೆ. ಆ ಮನಸ್ಸಿನಲ್ಲಿ ಬಂದಂತಹ ಸಂಶಯವನ್ನ ಹೋಗಿಸ್ಬೇಕು. ನೀವು ಮನಸ್ಸಲ್ಲಿ ಇಟ್ಕೊಂಡು ದೇವ್ರನ್ನ ಕರಿತೀರಾ, ದೇವ್ರು ಬರ್ತಾನೆ ಅಂತ ಅದು ನಿಮ್ಮ ನಂಬಿಕೆ ಹೊರತು ನಾನು ಅದಕ್ಕೇನು ಹೇಳೋದಕ್ಕಾಗಲ್ಲ. ಆಸ್ ಅ ಟೀಚರ್ ಐ ಕ್ಯಾನ್ ಸೇ ಯು ಶುಡ್ ಗೋ ಟು ಅ ಟೀಚರ್. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆಗೆ ಅವಕಾಶ ನೋಡ್ಬೋದು. ಪ್ರದೀಪ್ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಈಗ ನೀವ್ ಹೇಳಿದ್ದೆಲ್ಲಾನು ಅರ್ಥಕೊಂಡಿದೀವಿ, ಸತ್ಯ ಅರ್ತಿದೀವಿ. ಇದಾದ್ಮೇಲೆ ಇವಾಗ ಈ ವ್ಯಾವಹಾರಿಕ ಜೀವನದಲ್ಲಿ ನಾವು ಯಾವ ತರ ಜೀವನ ಮಾಡ್ಬೇಕು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ. ಬಟ್ ನೀವೇ ಹೇಳ್ಕೊಟ್ರೆ, ನಿಮ್ ಬಾಯಲ್ಲಿ ಕೇಳಿದ್ರೆ ಆ ಟಿಪ್ಸ್ ಚೆನ್ನಾಗಿರುತ್ತೆ ಅಂತ. ಹೇಗ್ ಜೀವನ ನಡೆಸ್ಬೇಕು ಇವಾಗ ಈ ಅರ್ಥ ಜ್ಞಾನವಾದ್ಮೇಲೆ ಮತ್ತೆ ನಾವು ಯಾವ ರೀತಿ ಇರ್ಬೇಕು ಈ ಪ್ರಪಂಚದಲ್ಲಿ ಅಂತ. ನಾವು ಜ್ಞಾನವನ್ನ ಅರ್ತಿದ್ದೀವಿ, ಅರ್ಥ ಮೇಲೆ ನಮ್ ಜೀವನ ಹೆಂಗ್ ಮಾಡ್ಬೇಕು ಈ ಪ್ರಶ್ನೆ ಕೇಳಿದ್ರೆ 100 ಅರ್ತಿಲ್ಲ ಅಂತ ನಿಮಗೆ ಹೇಳ್ತಿದ್ದಂತಲ್ಲ ಯಾರಿಗೆ ಆಗ್ಲಿ. ಜ್ಞಾನವಾದ ಮೇಲೆ ಮುಕ್ತನಾದ್ಮೇಲೆ ಹೆಂಗ ಜೀವನ ಮಾಡ್ಬೇಕು ಇಲ್ಲ, ಮುಕ್ತನಾದ್ಮೇಲೆ ನಡಿತೀವಿ, ನಮ್ ಜೀವನ ನಡೆಯುತ್ತೆ. ಯಾವ ಮುಂಡಕೋಪನಿಷತ್ ಹೇಳುತ್ತೆ ಏನಂತ ಅಂದಾಗ, ಯಾವಾಗ ಮುಕ್ತಿ ಅನ್ನೋದಕ್ಕೆ ಮುಂಡಕ ಉಪನಿಷತ್ನಲ್ಲಿ ಬರುವಂತದ್ದು, ಯಾವಾಗ ಸರ್ವ ಸಂಶಯಗಳು ಹೃದಯದಿಂದ ಓಡಿ ಹೋಗುತ್ತೋ ಅದು ಮುಕ್ತಿಯ ಒಂದು ಸೂಚನೆ ಅಂತ. ಯಾವ ಸಂಶಯವೂ ಇಲ್ಲ. ಏನ್ ನಡಿಬೇಕು, ಹೆಂಗ್ ಮಾಡ್ಬೇಕು, ಏನ್ ಇಲ್ಲ. ಹಾಗಂತ ಹೆಂಗ್ ಬೇಕು ನಡಿತೀನ ಇಲ್ಲ. ಒಬ್ಬ ಕೃಷ್ಣ ಹೇಳೋ ರೀತಿಲಾದ್ರೆ, ಒಬ್ಬ ಜ್ಞಾನಿ ಲೋಕ ಸಂಗ್ರಹಮೇವಾಪಿ ಸಂಪಶ್ಯಂ ಕರ್ತು ಅರ್ಹಸಿ. ಲೋಕ ಸಂಗ್ರಹಕ್ಕಾಗಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾರೆ. ಅದಕ್ಕೆ ಹೆಂಗ್ ನಡೆಸ್ತಾನೆ, ಇಷ್ಟ ಇರೋರು ಸ್ಥಿತಪ್ರಜ್ಞ ಲಕ್ಷಣ ನೋಡಿ 2ನೇ ಅಧ್ಯಾಯ ಭಗವದ್ಗೀತೆ, 12ನೇ ಅಧ್ಯಾಯ ಭಕ್ತನ ಲಕ್ಷಣ ನೋಡಿ, 14ನೇ ಅಧ್ಯಾಯ ಗುಣಾತೀತನ ಲಕ್ಷಣ ನೋಡಿ ಸಿಗತ್ತೆ. ಆದ್ರೆ ನಾವು ಅರ್ತಿದ್ದೀವಿ ಅಂತ ಅನ್ಕೊಂಡಿದೀವಿ, ಅದು 100% ಇಳಿದಿರಲ್ಲ. ಇದು ಜನರಲ್ ಆಗಿರೋ ಸತ್ಯ. ಐ ವಾಂಟ್ ಸೇ ಎಲ್ಲರಿಗೂ ಅಂತ. ಅರ್ತಿದ್ರೆ ಇನ್ ಕ್ವೆಶ್ಚನ್ ಇಲ್ಲ. ಅರಿತಿಲ್ದೆ ಹೋದ್ರೆ ಏನ್ ಮಾಡ್ಬೇಕು, ಮತ್ತೆ ತಿಳ್ಕೊಳಕ್ ಹೋಗ್ಬೇಕು. ಮತ್ತೆ ತಿಳ್ಕೊಳ್ಳೋದೇನು, ಮತ್ತೆ ಆಲಿಸ್ಬೇಕು. ಮತ್ತೆ ಅದ್ರಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಮನನ ಮಾಡ್ಬೇಕು. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಕೇಳುವಂತಹದ್ದು. ಒಂದೇ ಮತ್ತೆ ಕೇಳಿಸ್ಕೊತಾ ಇರೋದಲ್ಲ. ಇದು ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಮಾಡೋ ತರ ಬರೀ ಅದನ್ನೇ ಹಾಕೊಂಡು ಟೇಪ್ ರೆಕಾರ್ಡರ್ ಕೇಳಿಸ್ಕೊಳ್ಳುವಂಥದ್ದಲ್ಲ. ಆ ವಿಚಾರವನ್ನ ಕೇಳಿಸ್ಕೊಳ್ಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ. ಕೇಳಿಸ್ಕೊಂಡಿದ್ದೇನ ಮನನ, ಮಂಥನ ಮಾಡಿ ಹೆಂಗಿದು ವೇದ ಹೇಳ್ತಾ ಇದೆ ಅಂತ ನಾನು ಒಪ್ಪಬೇಕಾ, ಇದು ನನ್ನ ವಿಚಾರ ಆಗಬೇಕು. ವೇದ ಹೇಳ್ತಾ ಇದೆ ಅಂತ ಒಪ್ಪದಲ್ಲ, ಗುರು ಹೇಳ್ತಾ ಇದ್ದಾರೆ ಅಂತ ಒಪ್ಪದಲ್ಲ. ನನಗಿದ್ ಸತ್ಯ ಅನಿಸ್ಬೇಕು. ಇಲ್ಲಿಗ ಅಸಂಗ, ಪ್ರಕಾಶವಾನ್ ಈ ತರದೆಲ್ಲ ಬರ್ತಾ ಇದ್ರೆ ನನಗೆ ಹೆಂಗ್ ಅನಿಸ್ಬೇಕು ಅಂದ್ರೆ, ನಂದೇ ಬಯೋಗ್ರಫಿ ಓದ್ತಾ ಇದಾರೆ ಅನಿಸ್ಬೇಕು. ನನ್ನ ಬಯೋಗ್ರಫಿ ಓದ್ತಾ ಇದೆ, ವೇದ ಉಪನಿಷತ್ ಅನ್ನಿಸ್ಬೇಕು ನನಗೆ. ಹೆಂಗೆ ಅಂದ್ರೆ ಇದೆ ಸಚ್ಚಿದಾನಂದ ಸ್ವರೂಪ, ಗೊತ್ತು ನಾನು ಅಂತ. ಇವಾಗ ಹೆಂಗೆ ಪ್ರಮೋದ್ ಅಂದ ತಕ್ಷಣ ಗೊತ್ತು ನಾನು, ಹಂಗೆ ನಿಮ್ ಮನ್ಸಲ್ಲಿ ಬರುತ್ತೋ ಸಚ್ಚಿದಾನಂದ ರೂಪ ನಾನೇ ಗೊತ್ತು, ಬ್ರಹ್ಮ ನಾನೇ ಗೊತ್ತು. ಆ ಮಟ್ಟದ ಒಂದು ಕನ್ವಿಕ್ಷನ್ ಬರೋವರೆಗೂ ಮನನ ಮತ್ತು ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ನಿಧಿಧ್ಯಾಸನ, ಕ್ವಾಲಿಟಿ ಟೈಮ್ ಅದರ ಒಂದು ಚಿಂತನೆಗೆ, ಅದರ ಒಂದು ಅಧ್ಯಯನಕ್ಕೆ, ಅದರ ಒಂದು ಆ ಥಾಟ್ ನಲ್ಲೇ ಇರೋದಕ್ಕೆ ಮಾಡಬೇಕಾಗೋದು. ಆದ್ರೆ ಇದನ್ನೇ 24 ಗಂಟೆ ಮಾಡಕ್ಕಾಗಲ್ಲ. ಪ್ರಶ್ನೆ ಕೇಳಿದವ್ರು ಕೂಡ ಕೇಳೋದು ಏನು, ನಮ್ಮ ಲೌಕಿಕ ಜೀವನವನ್ನ ಹೆಂಗ್ ನಡೆಸ್ಬೇಕು ಅಂತ. ಈ ವಿಚಾರವನ್ನ ಬಿಡೋ ಹಾಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರ್ಬೇಕು, ಯಾಕಂದ್ರೆ ಇದೇ ಮೋಕ್ಷ. ಆದ್ರೆ ನಮ್ಮ ಮನಸ್ಸು ಅಷ್ಟು ಇನ್ನು ಪ್ರಿಪೇರ್ ಆಗಿರಲ್ವಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ವಲ್ಲ. ಏನ್ ಮಾಡ್ಬೇಕು, ಪ್ರೀವಿಯಸ್ ಹೋಗ್ಬೇಕು. ಏನ್ ಮಾಡ್ಬೇಕು, ಸಾಧನ ಚತುಷ್ಟಯವನ್ನ ಬೆಳೆಸ್ಕೊಳ್ಳೋದು. ನೀವು ಎಷ್ಟು ಸಾಧನ ಚತುಷ್ಟಯ ಬೆಳೆಸ್ಕೋತಿರೋ ಅಷ್ಟು ಫಾಸ್ಟ್ ಆಗಿ ಈ ಜ್ಞಾನ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗತ್ತೆ.
ಅಷ್ಟು ಫಾಸ್ಟ್ ಆಗಿ ಜ್ಞಾನ ನಿಮ್ಮಲ್ಲಿ ಪ್ರಭಾವವನ್ನು ಬೀರುತ್ತೆ. ಜ್ಞಾನ ಆಗಿರುತ್ತೆ, ಪ್ರಭಾವ ಬೀರಲ್ಲ. ಸಾಧನ ಚತುಷ್ಟಯವನ್ನ ಎಷ್ಟು ಫಾಸ್ಟ್ ಆಗಿ ಎಷ್ಟು ಹೆಚ್ಚು ಬೆಳೆಸ್ಕೋತಿರೋ ಅಷ್ಟು ಫಾಸ್ಟ್ ಆಗಿ ಅಷ್ಟು ಹೆಚ್ಚು ಬರುತ್ತೆ. ಸಾಧನ ಚತುಷ್ಟಯ ಬೆಳೆಸ್ಕೊಳ್ಳೋದು ಹೇಗೆ? ಅವತ್ತೇ ಹೇಳಿದೆ, ಮತ್ತೆ ಹೇಳ್ಬೇಕಾಗಿಲ್ಲ. 3 ಸತ್ಕರ್ಮ, ಒಳ್ಳೆ ಕರ್ಮ ಮಾಡಬೇಕು. ಧರ್ಮಾಧಾರಿತವಾದಂತಹ ಕರ್ಮ, ಹೆಚ್ಚು ನನಗಾಗಿ ಅಷ್ಟೇ ಅಲ್ಲ ಸಮಾಜಕ್ಕಾಗಿ ಮಾಡುವಂತಹ ಕರ್ಮ, ಇಂಥದನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಸದ್ಗುಣ, ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬೇಕು. ಯಾವುದೇ ರೀತಿಯಲ್ಲೂ ಕೂಡ ದುರ್ಗುಣಗಳು ಕಡಿಮೆ ಮಾಡ್ಕೊಳ್ಳುವಂಥದನ್ನ ಮಾಡ್ತಾ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು. 3ನೇದು ಸದ್ಭಾವನ, ಒಳ್ಳೆಯ ಭಾವನೆಯನ್ನು ಬೆಳೆಸ್ಕೋಬೇಕು. ಭಕ್ತಿ ಇರ್ಬೋದು. ಎಲ್ಲರನ್ನು ನೋಡಿದಾಗ ನನ್ನ ನೋಡ್ತಾ ಇರೋದು ನಾನು ಯಾರನ್ನೊಬ್ಬನ ಇಷ್ಟ ದೇವತೆ ಅನ್ಕೊಬೇಕು. ನನ್ನ ನನ್ನ ಒಂದು ಇಷ್ಟ ದೇವತೆಯ ಮಗುವೆ, ಇವರು ಕೂಡ ಕೃಷ್ಣ ಭಕ್ತರೇ, ಎಲ್ಲರೂ ಕೂಡ ವಿಷ್ಣು ಭಕ್ತರೇ, ಎಲ್ಲರೂ ಕೂಡ ವಿಷ್ಣುವಿನ ಅಂಶವೇ. ಆ ತರ ನಾನು ಭಾವನೆ, ಆಕ್ಚುಲಿ ಅಂಶ ಅಲ್ಲ. ನಾವಾಗ್ಲೇ ನೋಡಿದ್ವಿ, ನಾನು ವಿಷ್ಣು ಒಂದೇ, ಆದ್ರೆ ಭಾವನೆ ಇನ್ನೂ ಆ ಜ್ಞಾನ ನಮ್ಗೆ ಇಳಿದಿಲ್ವಲ್ಲ. ಆದ್ರಿಂದ ಫಸ್ಟ್ ಅಲ್ಲಿ ಏನ್ ಮಾಡ್ಬೇಕು? ಬೆಳೆಸ್ಕೊಳ್ಳುವಾಗ ಅಂಶ ಆ ರೀತಿ ಇಟ್ಕೊಂಡಾದ್ರೂ ಶುರು ಮಾಡ್ಬೇಕು. ಆದ್ರೆ ಇಟ್ಕೊಂಡಿದ್ದು ಕೊನೆಗೆ ಹೋಗ್ಬೇಕಾದ್ರು ನಾನು ಅದೇ ಅಂತ. ಹಾಗಾಗಿ ಈ ಜ್ಞಾನವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಶ್ರವಣ ಮನನ ನಿಧಿಧ್ಯಾಸನ ನಡೀತಾನೆ ಇರಬೇಕು ನಾನ್ ಸ್ಟಾಪ್. ಎಲ್ಲಿವರೆಗೆ ನಿಮಗ್ ಗೊತ್ತಾಗತ್ತೆ, ಗೊತ್ತಾಯ್ತು, ಆಮೇಲೆ ಕೇಳಿಸ್ಕೋಬಹುದು. ನಂದೇ ಆಟೋಬಯೋಗ್ರಫಿ ನಾನು ಕೇಳಿಸ್ಕೋತೀನಿ, ನಂದೇ ಕಥೆಗಳನ್ನ ನಾನು ಕೇಳಿಸ್ಕೋತೀನಿ ಅಂತ ಆಡಬಹುದು. ಆದರೆ ಅದು ಇಳಿಯೋವರೆಗೂ ಕೂಡ ಬರೀ ಇದನ್ನೇ ಮಾಡಕ್ಕಾಗಲ್ಲ. ಲೌಕಿಕದಲ್ಲಿ ಕೆಲಸ ಮಾಡುವಾಗ ಸತ್ಕರ್ಮಗಳು ಮಾಡೋ ಕೆಲಸನ ಈಶ್ವರಾರ್ಪಣ ಬುದ್ಧಿಯಿಂದ, ಈಶ್ವರ ಪ್ರಸಾದ ಬುದ್ಧಿಯಿಂದ ಬರೋ ಫಲ ತಗೊಳ್ಳುವಂಥದ್ದು, ಸದ್ಗುಣಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಮತ್ತು ಸದ್ಭಾವನೆಯನ್ನ ಬೆಳೆಸ್ಕೊಳ್ಳುವಂಥದ್ದು. ಇಂಥದನ್ನ ಮಾಡಿದಾಗ ನಮ್ಮ ಈ ಪ್ರೆಸೆಂಟ್ ಜೀವನ ಚೆನ್ನಾಗಿರತ್ತೆ. ಆ ಜ್ಞಾನ ಬಂದ್ರೆ ಜೀವನ್ ಮುಕ್ತರಾಗ್ತೀವಿ. ಇಲ್ಲ ಅಂದ್ರೆ ಜೀವನ್ ಮುಕ್ತರು ಹೆಂಗಿರ್ತಾರೋ ಹಂಗಿರ್ತೀವಿ. ಅದರ ಮುಕ್ತಿ ಸಿಕ್ಕಿರೋದಿಲ್ಲ. ಮುಂದಿನ ಜನ್ಮದಲ್ಲಿ ನಾವ್ ಎಷ್ಟು ಪಡೆದಿರ್ತೀವೋ ಅಲ್ಲಿಂದನೇ ಮುಂದಕ್ಕೆ ಹೋಗ್ತೀವಿ, ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಾಧನ ಚತುಷ್ಟಯಗಳನ್ನ ಬೆಳೆಸ್ಕೊಳ್ತಾ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡ್ತಾ ಹೋಗೋದೇ ದಾರಿ. ಆ ಸಾಧನ ಚತುಷ್ಟಯ ಬೆಳೆಸ್ಕೊಳ್ಳೋಕೆ ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ, ಅಷ್ಟಾಂಗ ಯೋಗ, ಯಾವುದು ಬೇಕಾದ್ರೆ ಚೂಸ್ ಮಾಡಬಹುದು, ಎಲ್ಲವನ್ನೂ ಚೂಸ್ ಮಾಡಬಹುದು. ಆದರೆ ಜ್ಞಾನ ಯೋಗವನ್ನ ಮರಿಬಾರದು. ಹಾಗಾಗಿ ಇಲ್ಲಿಗೆ ಇಂದಿನ ಒಂದು ಕಾರ್ಯಕ್ರಮವನ್ನ ನಿಲ್ಲಿಸೋಣ. ಅವಧಿಯನ್ನ ಎಲ್ಲರೂ ಒಳ್ಳೊಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಎಲ್ಲರೂ ಅರ್ಥ ಮಾಡ್ಕೊಂಡಿದೀವಿ ನಾವ್ಯಾರು, ನಮ್ಮ ಸ್ವರೂಪ ಏನು, ಭಗವಂತ ಯಾರು, ಭಗವಂತನ ಸ್ವರೂಪ ಏನು, ನಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧ ಏನು ಸಂಬಂಧ? ದೇಹ ಭಾವದಲ್ಲಿ ನಾನು ಅವನ ದಾಸ, ಜೀವ ಭಾವದಲ್ಲಿ ನಾನವನ ಅಂಶ, ಆತ್ಮಭಾವದಲ್ಲಿ ಶುದ್ಧ ಚೈತನ್ಯ ಭಾವದಲ್ಲಿ ನಾನೇ ಅವನು. ಇದು ನನ್ನ ಮತವಲ್ಲ, ಹನುಮಂತನ ಮತ. ಹನುಮಂತನುಪದೇಶ ಮಂಗುಳು. ಸೊ ಆ ರೀತಿಯಲ್ಲಿ ನಾವು ತಿಳ್ಕೊಂಡು ನಮ್ಮ ಜೀವನವನ್ನ ನಡೆಸ್ತಾ ವ್ಯವಹಾರದಲ್ಲಿ ಒಂದು ದಕ್ಷತೆಯನ್ನ ತಂದು ಪರಮಾರ್ಥದಲ್ಲಿ ಸತ್ಯವನ್ನ ಅರಿತು ಜೀವನ್ಮುಕ್ತರಾಗಿ ಬಾಳುವಂತವರಾಗೋಣ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು. ಪ್ರದೀಪ್ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಯೂಟ್ಯೂಬ್ ನಲ್ಲಿ ಹಾಗೂ ಝೂಮ್ ನಲ್ಲಿ ಎಲ್ಲರೂ ತುಂಬಾ ಸಕ್ರಿಯವಾಗಿ ಭಾಗವಹಿಸಿದ್ದೀರಾ ಹಾಗೂ ಹಲವಾರು ಪ್ರಶ್ನೆಗಳನ್ನ ಕೇಳಿದಿರಾ. ಇನ್ನೂ ಹಲವಾರು ಪ್ರಶ್ನೆಗಳನ್ನ ನಾವು ಇವತ್ತು ಉತ್ತರ ಹೇಳಕ್ಕಾಗಿಲ್ಲ. ನಿಮ್ಮ ಪ್ರಶ್ನೆಗಳನ್ನ ವಾಟ್ಸಪ್ ಅಲ್ಲಿ ಕೇಳಬಹುದು ಹಾಗೂ ನಾಳಿನ ಸೆಷನ್ ಅಲ್ಲಿ ಬೇಕಾದ್ರೂ ಕೇಳಬಹುದು. ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೂ ಈಗ 7:30 8 ಗಂಟೆಗೆ ಈಗ ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಸ್ ಓಪನ್ ಆಗುತ್ತೆ. ನಿಮ್ಮ ಒಪಿನಿಯನ್ಸ್, ಸಲಹೆಗಳು, ಏನ್ ಅನಿಸಿಕೆಗಳಿದ್ರು ಅದ್ರಲ್ಲಿ ಕೊಡ್ತಾ ಹೋಗ್ಬೋದು. ಮತ್ತೆ ನಾಳೆ ಕೊನೆಯ ದಿನ ಇರುತ್ತೆ. ಅದನ್ನ ಎಲ್ಲರೂ 6:20ಕ್ಕೆ ಲಾಗಿನ್ ಆಗಿ ನಾಳೆ ಕೊನೆಯ ಸೆಷನ್ ಅಲ್ಲಿ ಪಾಲ್ಗೊಂಡು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ